ಕಾಲೇಜು ಆರ್ಸಿ ಕಾಲೇಜಿನ ಹೆಸರನ್ನ ಬದಲಾಯಿಸಿ ಮನಮೋಹನ್ ಸಿಂಗ್ ಕಾಲೇಜು ಅಂತ ಹೇಳಿ ಮರುನಾಮಕರಣ ಮಾಡೋದಕ್ಕೆ ಹೊರಟಂತ ಸರ್ಕಾರದ ಇದೊಂದು ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ವೇಳೆ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ 3 ಪಟ್ಟು ಶುಲ್ಕವೂ ಕೂಡ ಹೆಚ್ಚಳ ಆಗತ್ತೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕಾರಣದಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆರ್ಸಿ ಕಾಲೇಜು ಮತ್ತೆ ಆರ್ಟ್ಸ್ ಕಾಲೇಜುಗಳನ್ನ ಬಿಸಿಯು ಅಂಡರ್ ನಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಂಡರ್ ನಲ್ಲಿ ಸೇರಿಸೋದಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಬಿಸಿಯು ಅಂಡರ್ ಅಲ್ಲಿ ಈ ಒಂದು ಕಾಲೇಜುಗಳನ್ನ ಸೇರಿಸಿಕೊಂಡ್ರೆ, ಈ ಒಂದು ಬಿಸಿಯು ಘಟಕಗಳನ್ನಾಗಿ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಸರ್ಕಾರಿ ಕಾಲೇಜುಗಳಿಗೆ ಬೇಕಾದಂತಹ ಒಂದಿಷ್ಟು ವ್ಯವಸ್ಥೆಗಳನ್ನ ಮತ್ತೆ ಒಂದಿಷ್ಟು ಯೋಜನೆಗಳನ್ನ ನೀಡಲಾಗುತ್ತೆ. ಆದ್ರೆ ಬಿಸಿಯು ಕಾಲೇಜುಗಳನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಯೂನಿವರ್ಸಿಟಿಗೆ ಲೆವೆಲ್ ನಲ್ಲಿ ಅವುಗಳಿಗೆ ಫಂಡ್ಸ್ ಗಳು ಬರುತ್ತೆ. ಸರ್ಕಾರಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ ಗಳು ಪ್ರೊವೈಡ್ ಆಗೋದಿಲ್ಲ. ಹೀಗಾಗಿ ಬಿಸಿಯು ಮಟ್ಟದಲ್ಲಿ ಆರ್ಟ್ಸ್ ಕಾಲೇಜು ಆರ್ಸಿ ಕಾಲೇಜನ್ನ ಸೇರ್ಪಡೆ ಮಾಡಬಾರದು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಏನು ಈ ಒಂದು ಯೋಜನೆಯಿಂದಾಗಿ ಒಂದಿಷ್ಟು ವಿದ್ಯಾರ್ಥಿಗಳ ಜೀವನದ ಮೇಲೆ ಹೊಡೆತ ಬೀಳುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದೀಗ 6,000-4,000 ರೂಪಾಯಿ ಏನು ಬಿಲ್ಗಳನ್ನ ಅಂತ ಹೇಳಿದ್ರೆ ಫೀಸ್ ಗಳನ್ನ ಕಟ್ಟಿಕೊಂಡು ಒಂದಿಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಬಿಸಿಯು ಅಂಡರ್ ನಲ್ಲಿ ಎಲ್ಲಾ ಶಾಲೆಗಳು ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಗಳಿಗೆ 40,000-50,000 ರೂಪಾಯಿ ಫೀಸ್ ಅನ್ನ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಆರ್ಸಿ ಕಾಲೇಜ್ ಸುತ್ತಮುತ್ತದಲ್ಲಿರುವಂತಹ ಅನೇಕ ಕಾಲೇಜುಗಳನ್ನ ಈ ರೀತಿಯಾಗಿ ಮುಚ್ಚಲಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಒಂದು ಪ್ರತಿಭಟನೆಯಲ್ಲಿ ಘಟಕಕ್ಕೆ ಸೇರಿಸುವುದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಬಿಸಿಯು ಘಟಕಕ್ಕೆ ಆರ್ಸಿ ಕಾಲೇಜನ್ನ ಸೇರಿಸಬೇಕು, ಆರ್ಸಿ ಕಾಲೇಜ್ ಮತ್ತೆ ಆರ್ಟ್ಸ್ ಕಾಲೇಜನ್ನ ಸೇರಿಸಬೇಕು ಅನ್ನೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟರ್ ಗಳನ್ನ ಕೂಡ ಸುಟ್ಟು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸೇರಿರುವಂತದ್ದು ಗಮನಿಸ್ತಾ ಇರಬಹುದು. ಪ್ರಮುಖವಾಗಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನು ಘಟಕಗಳನ್ನ ಬಿಸಿಯು ಘಟಕಗಳಿಗೆ ಆರ್ಸಿ ಕಾಲೇಜ್ ಮತ್ತೆ ಆರ್ಟ್ಸ್ ಗಳನ್ನ ಸೇರಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಈ ಒಂದು ಘಟಕಕ್ಕೆ ಹಾಕಿರುವಂತಹ ಪೋಸ್ಟರ್ ಏನಿದೆ ಆ ಒಂದು ಪೋಸ್ಟರ್ ಅನ್ನು ಕೂಡ ಸುಟ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ನೂರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಎಡಿಐಸಿಒನ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರೆ ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿ ನಾಯಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದರಿಂದಾಗಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಕಷ್ಟ ಆಗುತ್ತೆ. ಫೀಸ್ ಗಳನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಫೀಸ್ಗಳು ಅಧಿಕ ಆಗುತ್ತಾ ಹೋಗುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ ಅನೇಕ ಯೋಜನೆಗಳಿದೆ, ಅನೇಕ ಯೋಜನೆಗಳು ಕೈತಪ್ಪಿ ಹೋಗುತ್ತೆ. ಕೇಳಿಸ್ತಾ ಇರಬಹುದು, ವಿದ್ಯಾರ್ಥಿಗಳ ವಿರೋಧಿಸ್ತಾ ಇರುವಂತಹ ಸರ್ಕಾರಕ್ಕೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಏನು ಪ್ರಮುಖವಾಗಿ ಸರ್ಕಾರದ ಈ ಒಂದು ನಿಯಮ ಏನಿದೆ ಇದನ್ನ ವಾಪಸ್ ತರಬೇಕು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲೇಜು ಆರ್ಸಿ ಕಾಲೇಜಿನ ಹೆಸರನ್ನ ಬದಲಾಯಿಸಿ ಮನಮೋಹನ್ ಸಿಂಗ್ ಕಾಲೇಜು ಅಂತ ಹೇಳಿ ಮರುನಾಮಕರಣ ಮಾಡೋದಕ್ಕೆ ಹೊರಟಂತ ಸರ್ಕಾರದ ಇದೊಂದು ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ವೇಳೆ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ 3 ಪಟ್ಟು ಶುಲ್ಕವೂ ಕೂಡ ಹೆಚ್ಚಳ ಆಗತ್ತೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕಾರಣದಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆರ್ಸಿ ಕಾಲೇಜು ಮತ್ತೆ ಆರ್ಟ್ಸ್ ಕಾಲೇಜುಗಳನ್ನ ಬಿಸಿಯು ಅಂಡರ್ ನಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಂಡರ್ ನಲ್ಲಿ ಸೇರಿಸೋದಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಬಿಸಿಯು ಅಂಡರ್ ಅಲ್ಲಿ ಈ ಒಂದು ಕಾಲೇಜುಗಳನ್ನ ಸೇರಿಸಿಕೊಂಡ್ರೆ, ಈ ಒಂದು ಬಿಸಿಯು ಘಟಕಗಳನ್ನಾಗಿ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಸರ್ಕಾರಿ ಕಾಲೇಜುಗಳ
ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಬೇಕಾದಂತಹ ಒಂದಿಷ್ಟು ವ್ಯವಸ್ಥೆಗಳನ್ನ ಮತ್ತೆ ಒಂದಿಷ್ಟು ಯೋಜನೆಗಳನ್ನ ನೀಡಲಾಗುತ್ತೆ. ಆದ್ರೆ ಬಿಸಿಯು ಕಾಲೇಜುಗಳನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಯೂನಿವರ್ಸಿಟಿಗೆ ಲೆವೆಲ್ ನಲ್ಲಿ ಅವುಗಳಿಗೆ ಫಂಡ್ಸ್ ಗಳು ಬರುತ್ತೆ. ಸರ್ಕಾರಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ ಗಳು ಪ್ರೊವೈಡ್ ಆಗೋದಿಲ್ಲ. ಹೀಗಾಗಿ ಬಿಸಿಯು ಮಟ್ಟದಲ್ಲಿ ಆರ್ಟ್ಸ್ ಕಾಲೇಜು ಆರ್ಸಿ ಕಾಲೇಜನ್ನ ಸೇರ್ಪಡೆ ಮಾಡಬಾರದು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಏನು ಈ ಒಂದು ಯೋಜನೆಯಿಂದಾಗಿ ಒಂದಿಷ್ಟು ವಿದ್ಯಾರ್ಥಿಗಳ ಜೀವನದ ಮೇಲೆ ಹೊಡೆತ ಬೀಳುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದೀಗ 6,000-4,000 ರೂಪಾಯಿ ಏನು ಬಿಲ್ಗಳನ್ನ ಅಂತ ಹೇಳಿದ್ರೆ ಫೀಸ್ ಗಳನ್ನ ಕಟ್ಟಿಕೊಂಡು ಒಂದಿಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಬಿಸಿಯು ಅಂಡರ್ ನಲ್ಲಿ ಎಲ್ಲಾ ಶಾಲೆಗಳು ಬಂದ್ರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಗಳಿಗೆ 40,000-50,000 ರೂಪಾಯಿ ಫೀಸ್ ಅನ್ನ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಆರ್ಸಿ ಕಾಲೇಜ್ ಸುತ್ತಮುತ್ತದಲ್ಲಿರುವಂತಹ ಅನೇಕ ಕಾಲೇಜುಗಳನ್ನ ಈ ರೀತಿಯಾಗಿ ಮುಚ್ಚಲಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು ಈ ಒಂದು ಪ್ರತಿಭಟನೆಯಲ್ಲಿ ಘಟಕಕ್ಕೆ ಸೇರಿಸುವುದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಬಿಸಿಯು ಘಟಕಕ್ಕೆ ಆರ್ಸಿ ಕಾಲೇಜ್ ಅನ್ನ ಸೇರಿಸಬೇಕು, ಆರ್ಸಿ ಕಾಲೇಜ್ ಮತ್ತೆ ಆರ್ಟ್ಸ್ ಕಾಲೇಜ್ ಅನ್ನ ಸೇರಿಸಬೇಕು ಅನ್ನೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟರ್ ಗಳನ್ನ ಕೂಡ ಸುಟ್ಟು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸೇರಿರುವಂತದ್ದು ಗಮನಿಸ್ತಾ ಇರಬಹುದು. ಪ್ರಮುಖವಾಗಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಘಟಕಗಳನ್ನ ಬಿಸಿಯು ಘಟಕಗಳಿಗೆ ಆರ್ಸಿ ಕಾಲೇಜ್ ಮತ್ತೆ ಆರ್ಟ್ಸ್ ಗಳನ್ನ ಸೇರಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಈ ಒಂದು ಘಟಕಕ್ಕೆ ಹಾಕಿರುವಂತಹ ಪೋಸ್ಟರ್ ಏನಿದೆ ಆ ಒಂದು ಪೋಸ್ಟರ್ ಅನ್ನು ಕೂಡ ಸುಟ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ನೂರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಎಡಿಐಸುನ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರೆ ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿ ನಾಯಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದರಿಂದಾಗಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಕಷ್ಟ ಆಗುತ್ತೆ. ಫೀಸ್ ಗಳನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಫೀಸ್ಗಳು ಅಧಿಕ ಆಗುತ್ತಾ ಹೋಗುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ ಅನೇಕ ಯೋಜನೆಗಳಿದೆ, ಅನೇಕ ಯೋಜನೆಗಳು ಕೈತಪ್ಪಿ ಹೋಗುತ್ತೆ. ಕೇಳಿಸ್ತಾ ಇರಬಹುದು ವಿದ್ಯಾರ್ಥಿಗಳ ವಿರೋಧಿಸ್ತಾ ಇರುವಂತಹ ಸರ್ಕಾರಕ್ಕೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಏನು ಪ್ರಮುಖವಾಗಿ ಸರ್ಕಾರದ ಈ ಒಂದು ನಿಯಮ ಏನಿದೆ ಇದನ್ನ ವಾಪಸ್ ತರಬೇಕು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲೇಜು ಆರ್ಸಿ ಕಾಲೇಜಿನ ಹೆಸರನ್ನ ಬದಲಾಯಿಸಿ ಮನಮೋಹನ್ ಸಿಂಗ್ ಕಾಲೇಜು ಅಂತ ಹೇಳಿ ಮರುನಾಮಕರಣ ಮಾಡೋದಕ್ಕೆ ಹೊರಟಂತ ಸರ್ಕಾರದ ಇದೊಂದು ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿ ಆದ್ರೆ 3 ಪಟ್ಟು ಶುಲ್ಕವೂ ಕೂಡ ಹೆಚ್ಚಳ ಆಗತ್ತೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕಾರಣದಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆರ್ಸಿ ಕಾಲೇಜು ಮತ್ತೆ ಆರ್ಟ್ಸ್ ಕಾಲೇಜುಗಳನ್ನ ಬಿಸಿಯು ಅಂಡರ್ ನಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಂಡರ್ ನಲ್ಲಿ ಸೇರಿಸೋದಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಬಿಸಿಯು ಅಂಡರ್ ಅಲ್ಲಿ ಈ ಒಂದು ಕಾಲೇಜುಗಳನ್ನ ಸೇರಿಸಿಕೊಂಡ್ರೆ, ಈ ಒಂದು ಬಿಸಿಯು ಘಟಕಗಳನ್ನಾಗಿ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದಿಷ್ಟು ಸೌಲಭ್ಯಗಳು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸರ್ಕಾರಿ ಕಾಲೇಜುಗಳಿಗೆ ಬೇಕಾದಂತಹ ಒಂದಿಷ್ಟು ವ್ಯವಸ್ಥೆಗಳನ್ನ ಮತ್ತೆ ಒಂದಿಷ್ಟು ಯೋಜನೆಗಳನ್ನ ನೀಡಲಾಗುತ್ತೆ. ಆದ್ರೆ ಬಿಸಿಯು ಕಾಲೇಜುಗಳನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಯೂನಿವರ್ಸಿಟಿಗೆ ಲೆವೆಲ್ ನಲ್ಲಿ ಅವುಗಳಿಗೆ ಫಂಡ್ಸ್ ಗಳು ಬರುತ್ತೆ. ಸರ್ಕಾರಕ್ಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫಂಡ್ಸ್ ಗಳು ಪ್ರೊವೈಡ್ ಆಗೋದಿಲ್ಲ. ಹೀಗಾಗಿ ಬಿಸಿಯು ಮಟ್ಟದಲ್ಲಿ ಆರ್ಟ್ಸ್ ಕಾಲೇಜು ಆರ್ಸಿ ಕಾಲೇಜ್ ಅನ್ನ ಸೇರ್ಪಡೆ ಮಾಡಬಾರದು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಏನು ಈ ಒಂದು ಯೋಜನೆಯಿಂದಾಗಿ ಒಂದಿಷ್ಟು ವಿದ್ಯಾರ್ಥಿಗಳ ಜೀವನದ ಮೇಲೆ ಹೊಡೆತ ಬೀಳುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದೀಗ 6,000-4,000 ರೂಪಾಯಿ ಏನು ಬಿಲ್ಗಳನ್ನ ಅಂತ ಹೇಳಿದ್ರೆ ಫೀಸ್ ಗಳನ್ನ ಕಟ್ಟಿಕೊಂಡು ಒಂದಿಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಬಿಸಿಯು ಅಂಡರ್ ನಲ್ಲಿ ಎಲ್ಲಾ ಶಾಲೆಗಳು ಬಂದ್ರೆ ಆ ಒಂದು ಸಂದರ್ಭದಲ್ಲಿ
ಈ ಒಂದು ಶಾಲೆಗಳಿಗೆ 40,000 ರಿಂದ 50,000 ರೂಪಾಯಿ ಫೀಸ್ ಅನ್ನ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ RC ಕಾಲೇಜ್ ಸುತ್ತಮುತ್ತದಲ್ಲಿರುವಂತಹ ಅನೇಕ ಕಾಲೇಜುಗಳನ್ನ ಈ ರೀತಿಯಾಗಿ ಮುಚ್ಚಲಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು ಈ ಒಂದು ಪ್ರತಿಭಟನೆಯಲ್ಲಿ ಘಟಕಕ್ಕೆ ಸೇರಿಸುವುದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ BCU ಘಟಕಕ್ಕೆ RC ಕಾಲೇಜನ್ನ ಸೇರಿಸಬೇಕು, RC ಕಾಲೇಜ್ ಮತ್ತೆ ಆರ್ಟ್ಸ್ ಕಾಲೇಜನ್ನ ಸೇರಿಸಬೇಕು ಅನ್ನೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟರ್ ಗಳನ್ನ ಕೂಡ ಸುಟ್ಟು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸೇರಿರುವಂತದ್ದು ಗಮನಿಸ್ತಾ ಇರಬಹುದು. ಪ್ರಮುಖವಾಗಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಘಟಕಗಳನ್ನ BCU ಘಟಕಗಳಿಗೆ RC ಕಾಲೇಜ್ ಮತ್ತೆ ಆರ್ಟ್ಸ್ ಗಳನ್ನ ಸೇರಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವುದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಈ ಒಂದು ಘಟಕಕ್ಕೆ ಹಾಕಿರುವಂತಹ ಪೋಸ್ಟರ್ ಏನಿದೆ ಆ ಒಂದು ಪೋಸ್ಟರ್ ಅನ್ನು ಕೂಡ ಸುಟ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ನೂರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ADSO ನ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರೆ ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿ ನಾಯಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇದರಿಂದಾಗಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಕಷ್ಟ ಆಗುತ್ತೆ, ಫೀಸ್ ಗಳನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಫೀಸ್ಗಳು ಅಧಿಕ ಆಗುತ್ತಾ ಹೋಗುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ ಅನೇಕ ಯೋಜನೆಗಳಿದೆ, ಅನೇಕ ಯೋಜನೆಗಳು ಕೈತಪ್ಪಿ ಹೋಗುತ್ತೆ. ಕೇಳಿಸ್ತಾ ಇರಬಹುದು ವಿದ್ಯಾರ್ಥಿಗಳ ವಿರೋಧಿಸ್ತಾ ಇರುವಂತಹ ಸರ್ಕಾರಕ್ಕೆ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಏನು ಪ್ರಮುಖವಾಗಿ ಸರ್ಕಾರದ ಈ ಒಂದು ನಿಯಮ ಏನಿದೆ ಇದನ್ನ ವಾಪಸ್ ತರಬೇಕು ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.